ಸಂಖ್ಯೆ, ಇದು ಕ್ರಮ ಸಂಖ್ಯೆ, ಇದು ನಿಮ್ಮ ಭಾಗ ಸಂಖ್ಯೆ ಅಂತ ಎಷ್ಟು ಜನರಿಗೆ ಕೊಟ್ಟಿದ್ದಾರೆ. ಒಂದಷ್ಟು ಕೆಲವು ಕಿಕ್ಕೇರಿ ಹೋಬಳಿಯ ಒಂದೆರಡು ಹಳ್ಳಿಗಳಲ್ಲಿ ವಿಚಾರಿಸಿದಾಗ ಅವರು ಒಂದು ಹಾಳೆಲ್ಲ ಬರೆದುಕೊಟ್ಟಿದ್ದಾರೆ. ಯಾರಿಗೆ? ಮತದಾರರು ಯಾರು ಅಂಗನವಾಡಿ ಕೇಂದ್ರಗಳಿಗೆ ಶಾಲೆಗಳಿಗೆ ಹೋಗಿದ್ದಾರೋ ಅಲ್ಲಿ 109 ಕೇರ್ಪೇಟೆ ಕ್ಷೇತ್ರದ ಏನು ಕ್ಷೇತ್ರದ ಸಂಖ್ಯೆ, ಆಮೇಲೆ ಏನು ಭಾಗ ಸಂಖ್ಯೆ ಮತ್ತು ಕ್ರಮ ಸಂಖ್ಯೆ ಯಾರಿಗೂ ಕೊಡಲಿಲ್ಲ. ಅಲ್ಲಿ ನಮ್ಮ ಮನೆ ಪಕ್ಕದಲ್ಲಿ ಒಂದು ಸ್ವಲ್ಪ ಜಾಗ ಇದೆ, ಅಲ್ಲಿ ಬಂದು ಕುತ್ಕೊಂಡು ಎಲ್ಲರಿಗೂ ಒಂದೊಂದಾಗ ಕೊಟ್ಬಿಟ್ಟು ಕೈಗೆ ಅವರೇ ಬರ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರು. ಬಟ್ ಅದು ನಾನು ಹೇಳಿದೆ, ಸರ್ ಇದು ಮಾಡ್ತಾರೆ ಸರಿ ಇಲ್ಲ, ಯಾಕೋ ತಪ್ಪು ಬರೀತಾ ಇದ್ದೀರಿ, ಸರಿಯಾಗಲ್ಲ ಅಂತ ಹೇಳಿಕ್ಕೆ, ಇಲ್ಲ ಏನಿಲ್ಲ ನಾವೇ ಅಪ್ಲೋಡ್ ಮಾಡೋದಲ್ವಾ, ಏನು ಕಂಡು ಬರಲ್ಲ ಅಂತ ಹೇಳಿದ್ರು. ಬಟ್ ಏನೋ ಅಂತ ಇರ್ಬೋದೇನೋ ಅಂತ ಒಂದು ಸುಮ್ಮನೆ ಆಗ್ಬಿಟ್ಟಿದೆ. ಮತ್ತೆ ಮಾರನೇ ದಿವಸ ಏನಾಯ್ತು ಅದ್ರ ಬಗ್ಗೆ ಒಂಚೂರು ಮಾಹಿತಿ ತಗೊಂಡಾಗ ಅವ್ರು ಹೇಳಿದ್ರು, ಇಲ್ಲ ಹಿಂಗೆ ಹಾಕು ವೈಟ್ನೇರ್ ಹಾಕಿದ್ರೆ ತೀರ್ದಿರಿದ್ರೆ ಯಾವುದೇ ಕಾರಣಕ್ಕೂ ಫಾರಮ್ ಅಕ್ಸೆಪ್ಟ್ ಆಗಲ್ಲ, ಬರೀ ರಿಸೀವ್ ಮಾಡ್ಕೊಂಡ್ರೆ ನಾವು ಆನ್ಲೈನ್ ಮಾಡ್ತೀವಿ ಅಂತ ಅವ್ರು ಹೇಳಿದ್ರು. ಇದ್ರ ಬಗ್ಗೆ ನಾವು ಸುಮಾರು ಒಂದು 60 ಫಾರಮ್ ಈ ಥರ ಆಗಿರೋದಕ್ಕೆ ನಾನು ಏನು ಮಾಡಿದ್ರೆ, ನಿನ್ನೆ ತಹಸೀಲ್ದಾರ್ ಅವರ ಗಮನಕ್ಕೆ ಹೋದರೆ ಅಲ್ಲಿ ತಹಸೀಲ್ದಾರ್ ಇದ್ದಿದ್ದಿಲ್ಲ, ಚುನಾವಣಾಧಿಕಾರಿ ಯಾರು ಲೇಡೀಸ್ ಹೋಗಿದ್ರು, ಅವ್ರ ಗಮನಕ್ಕೆ ತಂದ್ಬಿಟ್ಟು ಮೇಡಮ್ ಹಿಂಗೆ ಆಗಿದೆ, ಈಗ ಒಂದು 60 ಫಾರಮ್ ಈ ಥರ ಆಗೋದಿದೆ, ಹೆಂಗೆ ಮಾಡೋದು ಇದ್ರ ಬಗ್ಗೆ ಅಂತ ಕೇಳಿದಾಗ, ಸರ್ ಇದ್ರ ಬಗ್ಗೆ ನಮ್ಗೆ ಮಾಹಿತಿ ಇಲ್ಲ, ಡಿ ಸಿ ಅವರು ಮತ್ತು ತಹಸೀಲ್ದಾರ್ ಮತ್ತು ಡಿ ಸಿ ಅವ್ರ ಗಮನಕ್ಕೆ ತಂದ್ಬಿಟ್ಟು ಪರ್ಯಾಯ ವ್ಯವಸ್ಥೆ ಏನಾದ್ರು ಆಗುತ್ತಾ ಅಂತ ಕೇಳ್ತೀನಿ ಅಂತ ಹೇಳಿದ್ದಾರೆ. ಅದ್ರ ಮುಖಾಂತರ ತಹಸೀಲ್ದಾರ್ಗೆ ಮತ್ತು ಚುನಾವಣಾಧಿಕಾರಿಗಳಿಗೆ ನಾನು ಮನವಿನೂ ಕೊಟ್ಬಿಟ್ಟು ಬಂದಿದ್ದೀನಿ. ನೋಡೋಣ ಅದ್ರ ಬಗ್ಗೆ ಏನು ಉತ್ತರ ಇನ್ನೂ ಬಂದಿಲ್ಲ, ನಾಳೆ ಉತ್ತರ ಹೇಳ್ತೀನಿ ಅಂತಿದ್ದಾರೆ. ಅಷ್ಟೇ ನಾನು ಇವತ್ತು ಕರೆದಿರೋ ಉದ್ದೇಶ ಏನು ಅಂದರೆ, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಏನು SIR ಪ್ರಕ್ರಿಯೆ ಕರ್ನಾಟಕದಲ್ಲಿ ಜಾರಿಯಲ್ಲಿದೆ, BLOಗಳಿಗೆ ಕೆಲಸ ಕೊಟ್ಟಿದ್ದಾರೆ. ರಾಜ್ಯದಿಂದ ಚುನಾವಣಾ ಆಯೋಗ ಒಂದು ಸ್ವತಂತ್ರ ಸಂಸ್ಥೆಯಾಗಿ BLOಗಳಿಗೆ ಸೆಲೆಕ್ಟ್ ಮಾಡಿ ಒಂದು ಬೂತ್ ಮಟ್ಟದ ಅಧಿಕಾರಿ, BLO ಬೂತ್ ಲೆವೆಲ್ ಆಫೀಸರ್ ಅಂತ ಹೇಳಿ ಅವ್ರಿಗೆ ಕೆಲಸ ಕೊಟ್ಟಿದ್ದಾರೆ. ಮನೆ ಮನೆಗೆ ಹೋಗಿ ನೀವು ಎನ್ಯುಮರೇಷನ್ ಫಾರಮ್ನ ಮತದಾರರಿಗೆ ಹಂಚಿ ಅವರಿಂದ ಮಾಹಿತಿ ಕಲೆಕ್ಟ್ ಮಾಡಿಕೊಂಡು ಆ ಫಾರಮ್ನ ಫಿಲಪ್ ಮಾಡಿ ನೀವು ಡಾಕ್ಯುಮೆಂಟ್ಸ್ನ ರೆಡಿ ಮಾಡಿ ಡ್ರಾಫ್ಟಲ್ಲಿ ಮತದಾರರಿಗೆ ನೋಂದಣಿ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಬೂತ್ ಲೆವೆಲ್ ಆಫೀಸರ್ಗೆ ಒಂದು ಕೆಲಸ ಕೊಟ್ಟಿದ್ದಾರೆ. ಇದು ಸರ್ಕಾರದ ಕೆಲಸ. ಆದರೆ BLOಗಳು ಕಳೆದ 6 ತಿಂಗಳಿಂದ ಸುಮಾರು BLOಗಳಿಗೆ ಟ್ರೈನಿಂಗ್ ಆಗಿದೆ. ನಮಗೆ ತಿಳಿದಿರೋ ಮಾಹಿತಿ ಪ್ರಕಾರ ಕಳೆದ 6 ತಿಂಗಳಿಂದ BLOಗಳಿಗೆ ನೀವು ಯಾವ ಥರ ವರ್ಕ್ ಮಾಡಬೇಕು, ಯಾವ ಥರ ಕೆಲಸ ಮಾಡಬೇಕು ಅಂತ ಟ್ರೈನಿಂಗ್ ಆಗಿದೆ. ಆದ್ರೂ ಕೂಡ BLOಗಳಿಗೆ ಈಗಲೂ ಗಂಟ ಸರಿಯಾದ ಮಾಹಿತಿ ಇಲ್ಲ. ಎನ್ಯುಮರೇಷನ್ ಫಾರಮ್ ಹೆಂಗೆ ಫಿಲಪ್ ಮಾಡಿಸ್ಬೇಕು ಅದು ಫಸ್ಟ್ ಆಫ್ ಆಲ್ ಮಾಹಿತಿ ಇಲ್ಲ. ಎನ್ಯುಮರೇಷನ್ ಫಾರಮ್ನ ಎಲ್ಲಿಗೆ ತಗೊಂಡು ಕೊಡಬೇಕು ಮಾಹಿತಿ ಅವ್ರಿಗೆ ಸರಿಯಾಗಿಲ್ಲ. ಅವ್ರಿಗೇನು ಕೆಲಸದ ಒತ್ತಡ ಏನು ಜಾಸ್ತಿ ಇದೆಯೋ, ಇಲ್ಲ ಈ ಕೆಲಸ ಅರ್ಥ ಮಾಡ್ಕೊಳಕ್ಕೆ ಅವ್ರಿಗೆ ಕಷ್ಟ ಆಗ್ತಿದೆಯೋ, ನಮ್ಗಂತೂ ಅರ್ಥ ಇದಲ್ಲ. ತಾಲೂಕು ಆಡಳಿತ ಇದ್ರ ಬಗ್ಗೆ ನಿಗಾ ವಹಿಸಿ, ಯಾಕೆ ಅಂದರೆ ಒಂದು ಮತದಾನದ ಹಕ್ಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರೋ ಎಲ್ಲ ಪ್ರಜೆಗಳಿಗೂ ಕೊಟ್ಟಿರುವಂಥ ಒಂದು ಎಲ್ಲದಕ್ಕಿಂತ ಪವರ್ಫುಲ್ ಹಕ್ಕದು. ಆಧಾರ್ ಕಾರ್ಡು, ಪಾನ್ ಕಾರ್ಡು, ಪಾಸ್ಪೋರ್ಟ್ಗಿಂತ ಯಾವುದು ಹಕ್ಕು ಜಾಸ್ತಿ ಇದೆ ಅಂದರೆ ಮತದಾನದ ಹಕ್ಕು ಜಾಸ್ತಿ ಇದೆ. ಯಾಕೆಂದ್ರೆ ರಾಜನ ಹೊಟ್ಟೆಯಿಂದ ರಾಜ ಹುಟ್ಟಿದ ಮೊದಲು ರಾಜನ 1 ತಿಂಗಳು ಟೈಮ್ ಐತೆ. ಅದಾದ್ಮೇಲೆ ಏನಾದ್ರು ಇವರು ಅವರೇ ಯಾರು BLOಗಳು ಏನಾದ್ರು ತಪ್ಪು ಮಾಡಿದ್ರೆ ಆಮೇಲೆ ಏನು ಆಕ್ಷನ್ ತಗೋತೀರಿ, ಇವರು ಒಂಚೂರು ಎಚ್ಚರಿಕೆ ಕೊಡಬೇಕು. ಯಾರಿಗೆ? BLOಗೆ. ನೋಡಪ್ಪ ಅವ್ರಿಗೆಲ್ಲ ಸರಿ ಇದ್ರು, ನೀನು ತಪ್ಪು ಮಾಡ್ಕೊಂಡು ಬಂದಿದ್ರೆ ಆ ಫಾರಮ್ ಏನಾದ್ರು ಅವ್ನು ಕರೆಕ್ಟಾಗಿ ಮಾಡ್ಕೊಂಡು ಬಂದರೆ ನಿಮ್ಮ ಮೇಲೆ ಆಕ್ಷನ್ ಆಗಿ ಮಾಡ್ತೀನಿ ಅಂತ ಒಂದು ಎಚ್ಚರಿಕೆ ಕೊಟ್ಟರೆ ಅವ್ರು ಮಾಡ್ತಾರೆ. ಅವ್ನಿಗೆ ಏನು ಹೇಳೋರೆ, ಒಂದು ದಿವಸಕ್ಕೆ 50 ಮಾಡಿ, ಅವ್ನು ಏನೋ ಕಾಟಾಚಾರ ಎಲ್ಲೋ ಕೂತ್ಕೊತಾನೆ, ಎಲ್ಲೋ ಅವ್ನು ಡ್ಯೂಟಿ ಮುಗಿದ್ರೆ ಸಾಕು, ಯಾರು ಅವ್ನು ವೋಟ್ ಮಾಡ್ಕೊತಾನೆ. ಎಚ್ಚರಿಕೆ ಅವ್ರು ಮಾಡೋರು ಟ್ರೈನಿಂಗ್ ಕೊಡೋದು ನಮ್ಮ ಸ್ವಲ್ಪ ಕರೀರಿ, 4 ಸಂಘಟನೆಯವ್ರು ಬರ್ತಾರೆ, ಅವ್ರಿಗೇನು ಗೊತ್ತಿಲ್ವೋ ನಾವು ತಗೊಂಡು ಅವ್ರ ಜೊತೆ ನಾವು ಹೋಗ್ತೀವಿ. ಇವರೆಲ್ಲ ಇರ್ತಾರೆ, ಎಲ್ಲ ಸ್ವಂತ ಮನೆ ಇಲ್ಲ, ಯಾವುದೋ ಬಾಡಿಗೆ ಮನೆಯಲ್ಲಿ ಇರ್ತಾರೆ. ಈಗೆಲ್ಲ ಮನೆ ಚೇಂಜ್ ಆಗೋರು BLO ಗೊತ್ತಾ, ನೋಡ್ತಾರೆ 3 ಸಲ ಹೊಂಟೈತಾರೆ. ಇಂಥವ್ರಿಗೆ ಯಾರಾದರೂ ನಮ್ಮಂಥವ್ರು ಒಬ್ಬರು BLA ಅಂಥವ್ರು ಯಾರಾದ್ರು ಅಪಾಯಿಂಟ್ ಮಾಡಿ ಕೊಟ್ಟರೆ, ಈಗ ಇವ್ರು ಇಲ್ಲ ಕಡೆ ಬೇರೆ ಕಡೆ ಅವರೇ, ಫೋನ್ ನಂಬರ್ ಅದ್ರದ್ದು ಎಲ್ಲ ಗ್ರೂಪ್ ಹಾಕ್ತೀವಿ, ಅವ್ರ ಮನೆ ನಾವು ತೋರಿಸ್ತೀವಿ, ಬನ್ನಿ ಕ್ಲೀನಾಗಿ ಮಾಡಿ. ಮಾಡಿದ ತಕ್ಷಣ 1 ತಿಂಗಳ ಟೈಮ್ ಐತೆ ಮಾಡಿಬಿಟ್ಟು ಅರ್ಜೆಂಟ್ಗೆ 3 ಸಲ ಸುತ್ತಬೇಕು ಅಂತ ನೀವು ಸಂಬಳ ಕೊಡ್ತಾ ಇರೋದು ಸುತ್ತಾಕೆ. ಇದನ್ನ ಏನಾದರೂ ನೆಗ್ಲೆಕ್ಟ್ ಮಾಡಿ ಮಾಡಿದ್ರೆ ಡೈರೆಕ್ಟ್ ಇದು ತಾಲೂಕು ಆಫೀಸ್ ಏನೈತೆ ಮುನ್ನೆಚ್ಚರಿಕೆ ಕೊಡ್ತಾ ಇದೀವಿ, ಅಲ್ಲೇ ಬಂದು ರೆಡಿ ಮಾಡ್ತೀವಿ ಅಷ್ಟೇ. ಇದು ಯಾರು ಅವ್ರ BLOಗೆ ನೀವು ಎಚ್ಚರಿಕೆ ಕೊಡಿ. ಆಮೇಲೆ ಎಲ್ಲರಿಗೂ ಬಹಿರಂಗವಾಗಿ ಕೂರಿಸಿ ಅವ್ರು ಮೀಟಿಂಗ್ ಮಾಡ್ತೀರಲ್ಲ, ಇನ್ನೊಂದು ತಿಂಗಳು ಟೈಮ್ ಕೊಡಿ. ಎಲ್ಲ ಸುತ್ತ ಹಳ್ಳಿ ಮುಳಿಗೆ ಹೋಗ್ಬೇಕು, ಮನೆಗೆ ಹೋಗ್ಬೇಕು. ಎಷ್ಟು ಜನ ಓದಿಲ್ದಿರೋರಿಗೆ ನೀವೇ ಮಾಡ್ಕೊಡಿ. ಓದಿರೋರು ಮಾಡ್ತಾರೆ, ಓದಿದ್ದವರು ಮಾಡಬೇಕಿಲ್ಲ ಅಂದರೆ ಖಡಕ್ ಎಚ್ಚರಿಕೆ ಕೊಡ್ತಾ ಇದೀವಿ. ಎಲ್ಲ ಸಂಘಟನೆಯಿಂದ ತಾಲೂಕು ಆಫೀಸ್ ಮುಖ್ಯ ಹಾಕೋದಾಗಲಿ ಇನ್ನೂ ಟೈಮ್ ಕೊಡಿಸ್ಬೇಕು. ಏನು ಮಾಡ್ತೀರೋ ನೋಡಿ.